Please ಕೂತ್ಕೊಳ್ಳಿ. ಸೊ ಸಿನಿಮಾದ ಕೋ-ಪ್ರೊಡ್ಯೂಸರ್ ಶ್ರೇಯಸ್ ಅವರು ನಮ್ಮ ಜೊತೆಗೆ. ಸೊ ಆಲ್ಮೋಸ್ಟ್ ಆಲ್ 2020 ನಾವು ಈಗ ಸ್ಟೋರಿ ಡಿಸ್ಕಸ್ ಮಾಡಿದ್ದು. ಅಲ್ಲಿಂದ ಈಗ ಮೊನ್ನೆ ಫೈನಲ್ ಕಾಪಿ ನೋಡೋರ್ಗು ಆಲ್ಮೋಸ್ಟ್ ಆಲ್ ಆ ಫ್ರೆಶ್ನೆಸ್ ಹಂಗೆ ಕ್ಯಾರಿ ಆಗಿದೆ. ಸೊ ತುಂಬ ಕಮ್ಮಿ ಕತೆಗಳಲ್ಲಿ ಆ ಥರ ಫ್ರೆಶ್ನೆಸ್ ಕ್ಯಾರಿ ಆಗಿದೆ. ಅದೊಂದು ಮತ್ತು ಈ ಥರ ಕಂಟೆಂಟ್ ಇರೋ ಫಿಲಮ್ಮು ತುಂಬ ಅಂದರೆ ಬೇಸೆ ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಇರೋ ಫಿಲಮ್ಗಳು ತುಂಬ ಕಮ್ಮಿ ಅಂತ ಅನ್ಕೋತೀನಿ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಚೆನ್ನಾಗಿ ಬಂದಿದೆ, ನೀವು ನೋಡಬೇಕು ನಿಂತು ಅಷ್ಟೇ. ಧನುಷ್ ಅವರು 2019 ಕೋವಿಡ್ ಟೈಮಲ್ಲಿ ಇವನು ಬಂದು ಏರ್ಲೈನ್ಸಲ್ಲಿ ಕೂತ್ಕೊಂಡು ಕತೆ ಬರೀಬೇಕಾದ್ರೆ ಹೇಳ್ತಿದ್ದ ಇದ್ರ ಬಗ್ಗೆ ಎಲ್ಲ. ಮತ್ತು ನಾನು ಈ ಮೂವಿ ಐ ಡಿಂಟ್ ನೋ ದಟ್ ಐ ವಿಲ್ ಬಿ ಪಾರ್ಟ್ ಆಫ್ ದಿಸ್ ಮೂವಿ, ಬಟ್ ದೆನ್ ಆಡಿಷನ್ಸ್ ಹ್ಯಾಪೆಂಡ್ ಮತ್ತು ರೋಲ್ ಸಿಕ್ತು. ಬಟ್ ಒಳ್ಳೆ ಆಪರ್ಚುನಿಟಿ ನನಗೆ. ಥ್ಯಾಂಕ್ ಯು ವೈಭವ್, ಥ್ಯಾಂಕ್ ಯು ಮೋಹನ್ ಸರ್, ಶ್ರೇಯಸ್. ಕಾಸ್ಟ್ absolutely amazing cast, and Nakul's work, I always admired his work, and it's great to sit just beside him. ಬನ್ನಿ 9th February ಎಲ್ಲರೂ, ನಾನು ಬರ್ತೀನಿ, ಎಲ್ಲರೂ ಬರ್ತಾರೆ, ನೋಡೋಣ ಒಟ್ಟಿಗೆ. ಎಸ್ ನಕುಲ್ ಸರ್. ಎಲ್ರಿಗೂ ನಮಸ್ಕಾರ. ವೈಭವ್ ಜೂನಿ ಪಿಕ್ಚರ್ ತೊಗೊಂಡ್ಬಂದಾಗ ಆಲ್ರೆಡಿ ಎಡಿಟ್ ಆಗಿತ್ತು ಅನ್ಸುತ್ತೆ ಒಂದು ರೌಂಡು. ಮೂವಿ ನೋಡಿದ ತಕ್ಷಣ ನಂಗೆ ತುಂಬ ಖುಷಿಯಾಗಿತ್ತು. ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್ ಟು ರೈಟ್ ಮ್ಯೂಸಿಕ್ ಫಾರ್ ದಿಸ್ ಫಿಲ್ಮ್. ಎಷ್ಟೊಂದು ಸಲ ಮೂವೀಸ್ ಮಾಡಿದಾಗ ಒಂದು ಸೆಟ್ ಪ್ಯಾಟರ್ನ್ ಇರುತ್ತೆ, ಅಥವಾ ಈ ಪಿಕ್ಚರ್ಗೆ ಈ ಥರ ಎಡಿಟ್ಗೆ ಇದೇ ಥರ ಮ್ಯೂಸಿಕ್ ಮಾಡಿದ್ರೇ ವರ್ಕೌಟ್ ಆಗೋದು ಅಂತ ಅನಿಸುತ್ತೆ. ಫೈಟ್ಸ್ ಆಗಿರ್ಬೋದು, ಎನಿ ಕಮರ್ಷಿಯಲ್ ಸಿನಿಮಾ ಆಗಿರ್ಬೋದು, ಅಥವಾ ನಾರ್ಮಲ್ ಲವ್ ಸ್ಟೋರೀಸ್. ಈ ಪಿಕ್ಚರ್ದು ಕಥೆ ತುಂಬ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ವಿಭಿನ್ನವಾಗಿತ್ತು. ಆ್ಯಕ್ಚುಲಿ ಮ್ಯೂಸಿಕ್ ಮಾಡುವಾಗ ಇದೇ ಥರ ಅದೇ ಥರ ಅಂತ ಅಂದ್ಕೊಳ್ಳಾರ್ದೆ ಟೂ ಕಾಂಟ್ರಾಸ್ಟಿಂಗ್ ಐಡಿಯಾಸ್. ಮ್ಯೂಸಿಕ್ ವಾಸ್ ನೆವರ್ ಗ್ರೇ ಒಂಥರ, ಇಟ್ಸ್ ಆಲ್ವೇಸ್ ದ ಸ್ಟೋರಿಯಲ್ಲಿ ಗ್ರೇ ಏರಿಯಾಸ್ ತುಂಬ ಇದೆ, ಏನು ನಡೀತಾ ಇದೆ ಅಂತ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಬಟ್ ಮ್ಯೂಸಿಕಲ್ಲಿ ನೋಡಿದ್ರೆ ಫಾರ್ ಮೀ ಕಂಪೋಸ್ ಮಾಡುವಾಗ ಇಟ್ ಫೆಲ್ಟ್ ಆಲ್ವೇಸ್ ಇಟ್ಸ್ ಲೈಕ್ ವೈಟ್ ಆರ್ ಬ್ಲ್ಯಾಕ್. And that inspired me a lot to come up with some new ideas. Musical textures ಆಗಿರ್ಬೋದು, ಅಥವಾ ಹಾಡುಗಳು ಆಗಿರ್ಬೋದು, ಕಥೆಗೆ ಕರೆಕ್ಟಾಗಿ ಹೇಗೆ ಮಾಡ್ಬೋದು ಅಂತ ಕಥೆನೇ ಹೇಳ್ತಾ ಹೋಯಿತು ಒಂದು ರೀತಿಯಲ್ಲಿ ಮೂವಿ ನೋಡ್ತಾ ನೋಡ್ತಾ. ಐ ಡೋಂಟ್ ಥಿಂಕ್ ಒಂದಿನ ನಾವು ಕೂತ್ಕೊಂಡು ಈ ಸೀನಿಗೆ ಹೇಗೆ ಮ್ಯೂಸಿಕ್ ಮಾಡೋದು, ಏನು ಮಾಡಿದ್ರು ಸೆಟ್ ಆಗ್ತಿಲ್ಲ ಅಂತ ವಿ ನೆವರ್ ಫೆಲ್ಟ್, ಬಿಕಾಸ್ ಮೂವಿನೇ ಹೇಳ್ತಾ ಹೋಯಿತು. ಇಟ್ ವಾಸ್ ಸೋ ನೈಸ್ಲಿ ಡನ್. ಅಫ್ಕೋರ್ಸ್ ಎಡಿಟಿಂಗ್ ಐಟ್ರೇಷನ್ಸ್ ಎಲ್ಲ ತುಂಬ ಮಾಡ್ತಾನೆ ಇದ್ವಿ, ಬಿಕಾಸ್ ಮ್ಯೂಸಿಕ್ ಮಾಡೋದು, ಎಡಿಟ್ ಟೇಬಲಿಗೆ ತೊಗೊಂಡೋಗೋದು, ಮತ್ತೆ ನೋಡೋದು ಇಂಪ್ಯಾಕ್ಟ್ ಇದೆಯಾ ಅಥವಾ ಎಲ್ಲಾದರೂ ಡ್ರ್ಯಾಗ್ ಆಗ್ತಿದೆಯಾ ಅಂತ, ಆ ಎಕ್ಸಸೈಸ್ ಅಂತೂ ಕಾನ್ಸ್ಟೆಂಟ್ಲಿ ನಡೀತಾ ಇತ್ತು. ಸೊ ವೈಭವ್ ತುಂಬ ಫ್ರೀಡಮ್ ಕೊಟ್ಬಿಟ್ಟಿದ್ರು ಮ್ಯೂಸಿಕ್ ಮಾಡಿ. ವಿಡಿಯೋ ಈಸ್ ಆಲ್ವೇಸ್ ಫ್ಲೂಯಿಡ್, ಹೆಂಗೆ ಬೇಕಾದರೂ ಎಡಿಟ್ ಮಾಡ್ಕೊಳ್ಳೋಣ ಆಮೇಲೆ, ಬಟ್ ಲೆಟ್ಸ್ ಸಿ ಇಫ್ ಬೋತ್ ದ ವರ್ಲ್ಡ್ಸ್ ಕಮ್ ಟುಗೆದರ್ ನೈಸ್ಲಿ ಅಂತ. So thank you for not keeping your edit very strict right from the beginning. ಆ್ಯಕ್ಟಿಂಗ್ ಬಗ್ಗೆ ಹೇಳೋದ್ರೆ ಪೃಥ್ವಿ ಸರ್ ಮತ್ತು ರಿಷಿಕಾ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಗೇನ್ ಫಿಲ್ಮ್ ಅಂದ ತಕ್ಷಣ ಸ್ಟೋರಿ ಆದಮೇಲೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದಿ ಆ್ಯಕ್ಟರ್ಸ್, ಆ್ಯಂಡ್ 3 ಜನನೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯು ರಿಯಲಿ ಇಮೋಟ್ ವಿತ್ ದ ಫಿಲ್ಮ್ ಕ್ಯಾರೆಕ್ಟರ್ಸ್ ಜೊತೆ. ವಿದೌಟ್ ಮ್ಯೂಸಿಕ್ ಫಸ್ಟ್ ಟೈಮ್ ನಾನು ಮೂವಿ ನೋಡಿದಾಗನೇ ಫಾರ್ 2.5 hours ಐ ವಾಸ್ ಜಸ್ಟ್ ಇನ್ ಟು ದ ಫಿಲ್ಮ್ ಸ್ಟ್ರೇಟ್ ಆಗಿ. ಎಲ್ಲೂ ಬೋರ್ ಆಗಿಲ್ಲ, ಯಾವ್ದು ಇಂಟರ್ವಲ್ ಪಾಯಿಂಟ್ ಅಂತಲೂ ತಲೆಗೂ ಬಂದಿಲ್ಲ. ಐ ಜಸ್ಟ್ ಕೆಪ್ ವಾಚಿಂಗ್ ದ ಫಿಲ್ಮ್ ಎಂಡ್ವರೆಗೂ, ಏನಾಗುತ್ತೆ ಅಂತ. ಸೊ ಫ್ಯಾಂಟಾಸ್ಟಿಕ್ ಜಾಬ್, ಆ್ಯಂಡ್ ಥ್ಯಾಂಕ್ ಯು ಶ್ರೇಯಸ್ ಅವರೇ ಹಾಗೂ ಮೋಹನ್ ಸರ್ ಬರ್ತಾರಲ್ಲ ಫಾರ್ ಸಪೋರ್ಟಿಂಗ್ ದಿಸ್ ವಂಡರ್ಫುಲ್ ಸ್ಟೋರಿ. ಆ್ಯಂಡ್ ನಮ್ಗೆಲ್ರಿಗೂ ಆಲ್ ದಿ ಬೆಸ್ಟ್. 9th February ರಿಲೀಸ್ ಆಗುತ್ತೆ. ಹಾಡುಗಳು ರಿಲೀಸ್ ಆಗ್ತವೆ, 5 ಹಾಡುಗಳಿದೆ ಈ ಪಿಕ್ಚರಲ್ಲಿ.
ಒಂದು ರಿಲೀಸ್ ಆಗಿದೆ ರೋಮಾಂಚನ ಅಂತ, ಇನ್ನೊಂದು ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಯೂಟ್ಯೂಬಲ್ಲಿ ಮತ್ತು ಹಾಗೂ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲಿ. ಕೇಳಿ, ಹಾಗೂ ಫೆಬ್ರವರಿ 9 ಎಲ್ಲರೂ ಬಂದು ಈ ಪಿಕ್ಚರ್ನ ನೋಡಬೇಕು. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ. See you on 9th. ಥ್ಯಾಂಕ್ ಯು ಸೋ ಮಚ್. ಸೊ ಡೈರೆಕ್ಟರ್ ಕೇಳಬೇಕು, ಸಾಮಾನ್ಯವಾಗಿ ನಮ್ಮಲ್ಲಿ ರಾಮ್ ಕಾಮ್ ಹಾಗೆ ಫ್ಯಾಮಿಲಿ ಡ್ರಾಮಾ ಈ ರೀತಿ ಜಾನರ್ಗಳನ್ನ ಹೆಚ್ಚಾಗಿ ತಗೊಳ್ತಾರೆ. ಬಟ್ ಸೈಕಾಲಜಿ ಅಂತ ಬಂದ ತಕ್ಷಣ ಅದಕ್ಕೆ ಒಂದಷ್ಟು ರಿಸರ್ಚ್ನ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಆಡಿಯನ್ಸಿಗೆ ಅಷ್ಟು ಕನೆಕ್ಟ್ ಆಗುತ್ತಾ ಇಲ್ಲೋ ಅನ್ನೋಂಥ ಒಂದು ಭಯ ಇದ್ದೇ ಇರುತ್ತೆ. ಸೊ ವೈ ಡಿಡ್ ಯು ಚೂಸ್ ದಿಸ್ ಕೈಂಡ್ ಆಫ್ ಜಾನರ್ ಅಂತ? ಅವ್ರು ಫಿಲಮ್ ಮುಗಿಯೋಷ್ಟು ಡಾಕ್ಟರ್ ಆಗ್ಬಿಟ್ಟಿದ್ದಾರೆ. ಹೌದು, ಅಷ್ಟು ರಿಸರ್ಚ್ ಬೇಕಿತ್ತು ಅಂತ. ಒಂದು ನನಗೇನು ಅನಿಸಿದೆ ಅಂತಂದರೆ, ನಾನು ಜೂನಿನ ಫಸ್ಟ್ ಟೈಮ್ ಮೀಟ್ ಮಾಡಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಈ ಥರ ಯಾವ್ಯಾವ ಸಬ್ಜೆಕ್ಟ್ಗಳು ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ, ಮೀಡಿಯಾದವ್ರಿಗೆ ಮತ್ತು ಬಂದಿರೋ ಎಲ್ಲ ಗೆಸ್ಟ್ಸ್ಗೆ. ನನ್ನ ಹೆಸರು ವೈಭವ್, ನಾನೇ ಇದ್ರದ್ದು ರೈಟರ್ ಡೈರೆಕ್ಟರ್. ಸೊ ನಾನೇ ಪ್ರೊಡ್ಯೂಸರ್ ಹತ್ರ ಜಾಸ್ತಿ ಬಯಸ್ಕೊಂಡಿರೋದು, ಬಜೆಟ್ ಓವರ್ ಶೂಟ್ ಆಗ್ತಿದೆ ಅಂತೆಲ್ಲ. ಅದೇ, ಸೊ ಜೂನಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಫಸ್ಟು ಒಂದಷ್ಟು ಮೂವೀಸ್ ನೋಡಿದೆ, ಯಾವ ಥರ ಮೂವೀಸ್ ಇದೆ, ಆಮೇಲೆ ಹೇಗಿದೆ ಅಂತಲ್ಲ. ಸೊ ಎಲ್ಲದರಲ್ಲೂ ಒಂದು ಕಾಮನ್ ಟ್ರೀಟ್ ನೋಡಿದೆ, ಏನಂದರೆ ಏನೋ ಆಗ್ತಿದೆ, ಒಂದು ಕೊಲೆ ಆಯಿತು, ಮತ್ತೊಂದಾಯಿತು, ಆವಾಗ ಸ್ಪಿಟ್ ಪರ್ಸ್ನಾಲಿಟಿ, ಸ್ಕ್ರಿಜೋಫೆನಿಯಾ, ಈ ಥರದ್ದು ಎಲ್ಲ ಮೂವೀಸಲ್ಲೂ ನೋಟಿಸ್ ಮಾಡಿದೆ. ಬರೀ ಇಂಡಿಯನ್ ಸಿನಿಮಾ ಒಂದೇ ಅಲ್ಲ, ವರ್ಲ್ಡ್ ಓವರ್ ಎಲ್ಲದರಲ್ಲೂ. ಅನಿಯನ್ ಬಂದಿತ್ತು, ಆಪ್ತಮಿತ್ರ ಬಂದಿತ್ತು, ಎಲ್ಲ ಹಾರರ್, ಸೈಕಾಲಜಿಕಲ್ ಥ್ರಿಲ್ಲರ್ ಆ ಟ್ರೀಟ್ಮೆಂಟಲ್ಲೇ ಬಂದಿತ್ತು. ಆದರೆ ನಿಜವಾದ ಜೂನಿ ನೋಡಿದ್ರೆ ಆ ಥರ ಏನು ಸೈನ್ಸು ಏನೂ ಇಲ್ಲ. ಅವಳು ಒಂದು ತುಂಬ ಗ್ರೌಂಡೆಡ್, ತುಂಬ ನಾರ್ಮಲ್. ಸಪೋಸ್ ನನಗೆ ಆ ಕಂಡೀಷನ್ ಇದ್ದರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಕಂಡೀಷನ್ ಇದೆ ಅಂತ. ಸೊ ಒಂದು ಸಿಂಪಲ್ ಅಂದರೆ ಅವಳ ಲೈಫ್ ಎಷ್ಟು ಕಾಂಪ್ಲಿಕೇಟ್ ಆಗಿದೆ ಅದು ಅವಳ ತಪ್ಪಿಂದನೂ ಅಲ್ಲ. ಸೊ ಒಂದು ಸಿಂಪಲ್ ವಿಷಯ, ಒಂದು ಪ್ರೀತಿಲಿ ಬೀಳೋದು ಅನ್ನೋದಿದೆಯಲ್ಲ, ಅದು ನಮ್ಮೆಲ್ಲರಿಗೂ ಟೇಕನ್ ಫಾರ್ ಗ್ರಾಂಟೆಡ್, ತುಂಬ ನಾರ್ಮಲ್. ಆದರೆ ಅವಳಿಗೆ ಅದೇ ಎಷ್ಟು ಕಾಂಪ್ಲಿಕೇಟೆಡ್, ಅಲ್ಲಿಂದ ಈ ಐಡಿಯಾ ಹುಟ್ಕೊಂಡಿದ್ದು. ಈಗ ಮೂವಿ ಬಗ್ಗೆ ಅಥವಾ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಈ ಕಂಡೀಷನ್ ಬಗ್ಗೆ ನಾವೆಲ್ಲ ಕಡೆ ಮಾತಾಡ್ತಾ ಇದ್ದೀವಿ. ಆಮೇಲೆ ನಾವು ಸಿನಿಮಾದಲ್ಲೂ ನೀವು ಎಲ್ಲರೂ ಸಿನಿಮಾ ನೋಡಿದ್ರೆ ನಿಮಗೂ ಅದು ಅರ್ಥ ಆಗುತ್ತೆ. ಇವತ್ತು ನಾನು ಅದನ್ನು ಬಿಟ್ಟು ಸಿನಿಮಾನಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಸ್ವಲ್ಪ ಹೇಳಬೇಕಂತ ಅನ್ಕೊತಾ ಇದ್ದೀನಿ. ಮೊದಲನೇದಾಗಿ ಯಾವುದೋ ಒಬ್ಬ ವ್ಯಕ್ತಿ ಒಂದು ಸಿನಿಮಾ ಮಾಡಿ ಕೋಟ್ಯಾಂತ ಜನ ಕಣ್ಣಿಡಿಗರ ಮುಂದೆ ಸಿನಿಮಾನ ಇಡಬೇಕಂತಂದರೆ ಅದು ಪ್ಯೂರ್ ಲಕ್ಕು, ಹಾರ್ಡ್ ವರ್ಕು, ಡಿಟರ್ಮಿನೇಷನ್ನು ಅದೆಲ್ಲದೂ ಬೇಕು. ಅದನ್ನು ಮೀರಿ ಒಂದು ನಂಬಿಕೆ ಅನ್ನೋದು ಇರಬೇಕು. ಪ್ರೊಡ್ಯೂಸರ್ಗಳಾಗಲಿ ಆ್ಯಕ್ಟರ್ಸ್ಗಳಾಗಲಿ, ಇವತ್ತು ನಾವು ಇಲ್ಲಿ ಕೂತಿ ನಿಮ್ಮ ಮುಂದೆ ನಮ್ಮ ಕಥೆನ ಹೇಳೋಕ್ಕೆ ನಾವಿಲ್ಲಿ ಕೂತಿದ್ದೀವಿ ಅಂದರೆ ಇಲ್ಲಿ ಕೂತಿರೋ ಎಲ್ಲರೂ ಮತ್ತು ಇಲ್ಲಿ ಕೂತಿರೋ ಎಷ್ಟೋ ಜನರು ನಂಬಿಕೆ ಜೂನಿ ಕತೆ ಮೇಲೆ. ಆ ಕತೆ ಮೇಲಿರೋ ನಂಬಿಕೆಯಿಂದ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ, ಆ ಕತೆನ ನಾವು ಇವತ್ತು ಹೇಳ್ತಾ ಇದ್ದೀವಿ. ಆ ನಂಬಿಕೆಯಿಂದ ನೀವು ನಮ್ಮ ಕತೆನ ಜನರಿಗೆ ನೀವು ಮಾಧ್ಯಮದವರು ತಲುಪಿಸ್ಕೊಟ್ರೆ ನಮಗೆ ಯಾವಾಗಲೂ ವಿಲ್ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ರಿಸರ್ಚ್ ವರ್ಕ್ ಬಗ್ಗೆ ಬರೋದಾದರೆ, ಸೊ ಆ್ಯಕ್ಚುಲ್ ಪೇಷಂಟ್ನ ಹುಡುಕಿದ್ವಿ ಜೂನಿ. ಸೊ ಆ್ಯಕ್ಚುಲ್ ಪೇಷಂಟ್, ಆ್ಯಕ್ಚುಲ್ ಕಂಡೀಷನ್, ಅವ್ರ ಜೊತೆ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ದೆ. ಸೊ ಇವಾಗ ಅವ್ರ ಫ್ರೆಂಡ್ ಆಗಿದ್ದಾರೆ. ಸೊ ಮೊದಲು ಅವ್ರನ್ನ ಭೇಟಿ ಮಾಡಿದ್ದೆ, ಕತೆ ಗೀತೆ ಮಾಡೋ ಏನೂ ಐಡಿಯಾ ಇರಲಿಲ್ಲ. ಸೊ ನನಗೇನು ಅನ್ನಿಸ್ತು ಅಂತಂದರೆ, ನಾನೊಂದು ಕತೆನ ಯಾರಿಗಾದ್ರೂ ಜನಕ್ಕೆ ಹೇಳ್ತಿದ್ದೀನಿ, ಒಬ್ಬನಿಗಾದ್ರೂ ಹೇಳಿ, ಅದು ಒಂದು ಸಿನಿಮಾ ಅಂತ ಬಂದರೆ ಕೋಟಿ ಅಂತ ಜನ ನೋಡ್ತಾರೆ. ಅಷ್ಟು ಕೋಟಿ ಜನ ಸಿನಿಮಾಗ ನಾನು ನೋಡ್ಬೇಕಂತಂದರೆ ನಂದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳಿದ್ರಲ್ಲಿ ಏನಾದರೂ ಒಂದು ಅರ್ಥ ಇರಬೇಕು. ಈ ಸಿನಿಮಾ ಮೂಲಕ ನನಗೊಂದು ತೃಪ್ತಿ ಇದೆ. ಆಮೇಲೆ ಜೂನಿ ಅವ್ರೂ ಸಿನಿಮಾ ನೋಡಿದ್ರು, ಅವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈ ಮೆಂಟಲ್ ಹೆಲ್ತ್ ಮಧ್ಯೆ ಸ್ಟಿಗ್ಮಾ ಅದೆಲ್ಲ ಇದೆಯಲ್ಲ, ಅದೆಲ್ಲ ಎರಾಡಿಕೇಟ್ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ಕ್ಯಾರೆಕ್ಟರಿಂದ ಇನ್ಸ್ಪೈರ್ ಆದೆ, ಬಟ್ ಸ್ಟೋರಿ ನಾನೇ ಫಾರ್ಮ್ಯುಲೇಟ್ ಮಾಡ್ಕೊಂಡಿದ್ದು. ಏನಕ್ಕಂದರೆ ಒಂದು ಕತೆ ಅಂತ ಬಂದಾಗ ಆ ಕತೆನಲ್ಲಿ ನಾವು ಏನು ಹೇಳೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದ್ರ ತಕ್ಕನಂಗೆ ನಾವು ಕತೆ ರೆಡಿ ಮಾಡ್ಕೊಬೇಕು. ಅದನ್ನು ಬಿಟ್ಟು ಒಂದು ಸೈಕಾಲಜಿಸ್ಟ್ನ ಕೌನ್ಸಿಲ್ ಆನ್ ಬೋರ್ಡ್ ತೊಗೊಂಡಿದ್ವಿ ನಾವು. ಸೊ ರೈಟಿಂಗ್ ಸ್ಟೇಜಿಂದಾನೇ ಆ ಸೈಕಾಲಜಿಸ್ಟು ಎವ್ರಿ ಸೀನ್ ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಾಯ್ತು ಅಂತಂದರೆ, ಬರೀತಿರ್ಬೇಕಾದ್ರೆ ಬರೀ ಜೂನಿ ಒಂದು ಕ್ಯಾರೆಕ್ಟರ್ಗೆ ಇನ್ಪುಟ್ ಕೊಡಲಿಲ್ಲ, ಅವರು ಎಲ್ಲ ಕ್ಯಾರೆಕ್ಟರ್ಗಳಿಗೂ ಇನ್ಪುಟ್ ಕೊಟ್ಟರು ಸೈಕಾಲಜಿಸ್ಟ್ ಅವರು. ಸೊ ಈ ಕ್ಯಾರೆಕ್ಟರ್ ಏನಕ್ಕೆ ಈ ರೀತಿ ಬಿಹೇವ್ ಮಾಡ್ತಾರೆ, ಅವ್ರ ಬ್ಯಾಕ್ ಸ್ಟೋರಿ ಏನು, ಎಲ್ಲದಕ್ಕೂ ಇನ್ಪುಟ್ ಕೊಟ್ಟರು. ಅದು ಬಿಟ್ಟು ಡಾಕ್ಯುಮೆಂಟ್ರೀಸು, ಬುಕ್ಸ್ಗಳು ಓದಿದ್ದು. ಸೊ ನಂದು ಸುಮಾರು ರೈಟಿಂಗ್ ಪ್ರಾಸೆಸ್ಸಲ್ಲಿ ಒಂದು 10 months ಬರೀ ರಿಸರ್ಚ್ ಪ್ರಾಸೆಸ್ಸನ್ನೇ ಇತ್ತು. ನಾನು ಕತೆ ಲಾಗ್ಲೈನ್ ಐಡಿಯಾದೆಲ್ಲ ಬರೆಯೋದಕ್ಕಿಂತ ಮುಂಚೆ
ಬರೆಯೋದಕ್ಕೆ ಶುರು ಮಾಡಿದಾಗಿಂದ ಒಂದು ಥಾಟ್ ನನಗೆ ಏನು ಕ್ಲಾರಿಟಿ ಇತ್ತು ಅಂತಂದರೆ, ಈ ಮೂವಿ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಬಗ್ಗೆ ಅಲ್ಲ, ಇದು ಸ್ಪ್ಲಿಟ್ ಪರ್ಸನಾಲಿಟಿ ಮೂವಿ ಅಲ್ಲ. ಅಫ್ಕೋರ್ಸ್ ಈ ಕಂಡೀಷನ್ ಸುತ್ತ ಇಡೀ ಮೂವಿ ರಿವಾಲ್ವ್ ಆಗುತ್ತೆ. ನನ್ನ ಥಾಟ್ ಏನಿತ್ತಂತಂದರೆ, ಜನಕ್ಕೆ ಈ ಕಂಡೀಷನ್ ಬಗ್ಗೆ ಅರ್ಥ ಮಾಡಿಸಿಸ್ಬೇಕು ಅಂತ. ನಾನು ಚಿಕ್ಕವನಾಗಿದ್ದಾಗ ನನಗೆ ಮಾತ್ರೆ ನುಂಗೋಕ್ಕಾಗ್ತಿರ್ಲಿಲ್ಲ. ಆವಾಗ ನಮ್ಮಪ್ಪ ಏನು ಮಾಡ್ತಿದ್ರು ಅಂದರೆ, ಮುದ್ದೆ ಒಳಗಡೆ ಮಾತ್ರೆನ ಹಾಕಿ ಕೊಡ್ತಿದ್ರು. ಸೊ ನಾನು ಅದೇ ಲಾಜಿಕ್ನ ಇಲ್ಲಿ ಅಪ್ಲೈ ಮಾಡಿದೆ. ಕತೆ ಪಾರ್ಥನ್ ಕತೆ, ನಮ್ಮ ಪೃಥ್ವಿ ಕ್ಯಾರೆಕ್ಟರ್ ಕತೆ. ಸೊ ಕತೆ ಮೂಲಕ ನಾವು ಜೂನಿನ ನೋಡ್ತೀವಿ. ಪಾರ್ಥ ಜೂನಿ ಬಗ್ಗೆ ಏನು ಕಲಿತಾನೋ ನಮ್ಮ ಜನನೂ ಅದ್ರ ಬಗ್ಗೆ ಕಲಿತಾರೆ. ಸೊ ನಾನು ಎಷ್ಟು ಇನ್ಫಾರ್ಮೇಷನ್ ಇಡಬೇಕಂತ ಡಿಸೈಡ್ ಮಾಡಿದ್ದೀನಿ ಅಂದರೆ, ಆ ಮೂವಿ ನೋಡಾದ್ಮೇಲೆ ನೀವು ಮನೆಗೆ ಹೋಗಿ ನೀವೇ ರಿಸರ್ಚ್ ಮಾಡಬೇಕು, ನೀವೇ ಗೂಗಲಲ್ಲಿ ಹೊಡಿಬೇಕು ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂದ್ರೆ ಏನು, ಆ ಕಂಡೀಷನಿಂದ ಏನು ಸಿಂಪ್ಟಮ್ಸ್ ಏನು, ಡಯಾಗ್ನೋಸಿಸ್ ಏನು ಅನ್ನೋದು. ಆಡಿಯನ್ಸ್ ತಲೆ ಒಳಗಡೆ ಕೂತ್ರೆ ಸಿನಿಮಾ ಅವ್ರ ಹೃದಯದಲ್ಲೂ ಉಳಿಯುತ್ತೆ. ಆಮೇಲೆ ನಮ್ಮ ಆಡಿಯನ್ಸ್ ತುಂಬ ಬುದ್ಧಿವಂತರು. ಆಮೇಲೆ ಇದನ್ನು ನಾನು ಫೇಸ್ ಮಾಡಿದೆ. ಕತೆ ಫಸ್ಟ್ ಪಿಚ್ ಮಾಡಿದಾಗ ಎಲ್ಲರೂ ತಮಿಳ್ ಸಿನಿಮಾ ಮಾಡಿ, ಕತೆ ತುಂಬ ಚೆನ್ನಾಗಿದೆ ಆದರೆ ಕನ್ನಡದಲ್ಲಿ ಬೇಡ, ಈ ಥರದ್ದೆಲ್ಲ ಸುಮಾರು ಕೇಳಿದ್ದೆ ನಾನು. ಆದರೆ ನಾನು ತುಂಬ ಪರ್ಟಿಕ್ಯುಲರ್ ಆಗಿ ನಾನು ಕನ್ನಡದಲ್ಲೇ ಮಾಡಬೇಕು ಅಂತಲೇ ನಾನು ಡಿಸೈಡ್ ಮಾಡಿದ್ದು. ಏನಕ್ಕಂದರೆ ಕನ್ನಡದಲ್ಲಿ ಮಾತ್ರ ಲೂಸಿಯಾ, ಒಂದು ಮೊಟ್ಟೆ ಕತೆ, ಆ ಥರ ಸಿನಿಮಾಗಳು ಬರೋದು. ಕನ್ನಡದಲ್ಲಿ ಮಾತ್ರ ನಾವು ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಆಗೋದು. ನಾನು ಯುರೋಪ್ ಬಿಟ್ಟು ನಾನು ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಂದಿದ್ದು ಈ ಸಿನಿಮಾನ ಕನ್ನಡದಲ್ಲಿ ಮಾಡಲೇಬೇಕು ಅಂತ. ನಾನು ಯುರೋಪಲ್ಲಿ ಫಿಲ್ಮ್ ಸ್ಕೂಲಲ್ಲಿದ್ದೆ, ಸ್ಕ್ರೀನ್ ರೈಟಿಂಗ್ ಮತ್ತು ಫಿಲ್ಮ್ ಡೈರೆಕ್ಷನ್ ಓದ್ತಿದ್ದೆ. ಸದ್ಯಕ್ಕೆ ಡಬ್ಬಿಂಗ್ ರೈಟ್ಸ್ ಆ ಥರ ಇದು ಏನೂ ಆಗಿಲ್ಲ. ಸರ್ ನಾನು ಜನನ ಕೂರಿಸ್ಬೇಕು ಥಿಯೇಟ್ರಲ್ಲಿ, ಆ ಥರ ಅಂದರೆ ನಾನು ಅದಕ್ಕಿಂತ ಅಂದರೆ ಅದೊಂದೇ ರೀಸನ್ಗಂತ ನಾವು ಸಿನಿಮಾ ಮಾಡಿಲ್ಲ. ಅಂದರೆ ಒಂದು ತುಂಬ ಮೇಜರ್ ಆಬ್ಜೆಕ್ಟಿವ್ ಏನಿತ್ತು ಅಂತಂದರೆ, ಕತೆನ ಎಷ್ಟು ಆನೆಸ್ಟಿ, ಎಷ್ಟು ಸಿನ್ಸಿಯಾರಿಟಿಯಿಂದ ಹೇಳಬೇಕೋ ಅಷ್ಟು ಸಿನ್ಸಿಯಾರಿಟಿಯಿಂದ ಹೇಳಬೇಕಂತಾನೆ ನಾವು ಪ್ರಯತ್ನ ಪಟ್ಟಿದ್ದು. ಅದನ್ನ ಬಿಟ್ಟು ಇಂಟ್ರೆಸ್ಟಿಂಗ್ ಮಾಡ್ಬೇಕಂತಾನೆ ಒಂದಷ್ಟು ಕೆಲವು ಆಸ್ಪೆಕ್ಟ್ಸ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ, ಕೆಲವು ಟೂಲ್ಸ್ ಯೂಸ್ ಮಾಡಿದ್ದೀವಿ. ಅಂದರೆ ಇವಾಗ ಪೃಥ್ವಿ ಕ್ಯಾರೆಕ್ಟರ್ ಇದೆಯಲ್ಲ, ಪಾರ್ಥ ಕ್ಯಾರೆಕ್ಟರ್, ಅದೇನಿದೆ ಅದು ಡೈರೆಕ್ಟ್ ಕ್ಯಾಮ್ರಾ ನೋಡ್ಕೊಂಡು ಆಡಿಯನ್ಸ್ ಜೊತೆ ಒನ್ ಮಾತಾಡುತ್ತೆ. ಅದು ನರೇಷನ್, ವಾಯ್ಸ್ ಓವರ್ ನರೇಷನ್ ಜೊತೆಗೆ. ಸಪೋಸ್ ಇವಾಗ ನಿಮ್ಗೆ ಯಾವುದೋ ಒಂದು ಕ್ಯಾಮ್ರಾ ಇದ್ರೆ ಇವಾಗ ನೋಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ತಿರುಗೋದು. ಸೊ ಆ ಥರ ಇನ್ಸ್ಟೆನ್ಸಸ್ ಎಲ್ಲ ಇದೆ. ಇದನ್ನ ನಾವು ಬ್ರೇಕಿಂಗ್ ದ ಫೋರ್ತ್ ವಾಲ್ ಅಂತ ಥಿಯೇಟರ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಎಲ್ಲ ಸ್ವಲ್ಪ ಕೆಲವು ಟೂಲ್ಸು, ಕೆಲವು ಟೆಕ್ನಿಕ್ಸ್ನ ಯೂಟಿಲೈಸ್ ಮಾಡ್ಕೊಂಡಿದ್ದೀವಿ. ಸಿನಿಮಾಟೋಗ್ರಫಿನಲ್ಲಾಗಲಿ, ಲೈಟಿಂಗಲ್ಲಾಗಲಿ, ಸೌಂಡಲ್ಲಾಗಲಿ ಎಲ್ಲ ಟೆಕ್ನಿಷಿಯನ್ಸು ತುಂಬ. ಆಮೇಲೆ ಇನ್ನೊಂದೇನಂತಂದರೆ, ಇವಾಗ ನಾನು ಒಂದಷ್ಟು ಥಾಟ್ಸು, ಒಂದು ಐಡಿಯಾಸ್ನ ನಾನು ಇಟ್ಕೊಂಡು ನಾನು ನನ್ನ ಟೀಮ್ನ ಕಟ್ಟಿದ್ದೀನಿ. ನಮ್ಮ ಟೀಮಲ್ಲಿರೋ ಎಲ್ಲ ಮೆಂಬರೂ ನನ್ನ ಥಾಟ್ಸ್ನ ಇನ್ನೂ ಎವಾಲ್ವ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ. ಪೃಥ್ವಿ ಅವರು ಪಾರ್ಥ ಕ್ಯಾರೆಕ್ಟರ್ಗಾಗಲಿ, ನಾನು ಅನ್ಕೊಂಡಿದ್ದು ಪಾರ್ಥ ಒಂದಿದ್ರೆ ಅವರು ಅದಕ್ಕೆ ಜೀವ ತುಂಬಿ ಇನ್ನು ಬೇರೆ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ. ನಕುಲ್ ಅವ್ರ ಮ್ಯೂಸಿಕ್ ಆಗಲಿ, ಕೆಲವೊಂದೆರಡು ಇನ್ಸ್ಟೆನ್ಸ್ಗಳು ತುಂಬ ನನಗೆ ಆ್ಯಕ್ಚುಲಿ ಇವತ್ತೂ ನಾನು ಇವಾಗ ಸಡನ್ನಾಗಿ ನೆನಪು ಬಂದಿದ್ದು ಒಂದೇನಂತಂದರೆ, ಒಂದು ಲೊಕೇಶನ್ ಶೂಟ್ ಮಾಡ್ತಿದ್ವಿ. ಸುಮಾರು ಒಂದು ತುಂಬ ಹೈಟಲ್ಲಿತ್ತು ಲೊಕೇಶನ್ನು. ಅಲ್ಲಿ ಬಿದ್ದರೆ ಮೂಳೆನೂ ಸಿಗಲ್ಲ, ಅಷ್ಟು ಹೈಟಲ್ಲಿದ್ವಿ. ಜೋರು ಗಾಳಿ ಬರ್ತಾ ಇದೆ. ನೀವು ಸಪೋಸ್ ಸಿನಿಮಾನ ನೋಡಿದ್ರೆ ನಿಮ್ಗೆ ಅದಷ್ಟು ಗಾಳಿ ಬರ್ತಿದೆ ಏನು ಅಂತ ಗೊತ್ತಾಗಲ್ಲ. ಆದರೆ ಅಲ್ಲಿ ಮೇಲೆ ಲೈಟ್ ಫ್ರೇಮ್ಗಳು ಇಟ್ಕೊಂಡಿದ್ದಾರೋ ಹಾರೋಗೋದೊಂದು ಬಾಕಿ. ಎಲ್ಲರೂ ಸ್ಯಾಂಡ್ ಬ್ಯಾಗ್ಸ್ ಎಲ್ಲ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಆಮೇಲೆ ತುಂಬ ಮಳೆ ಬಂದರೆ ಅದು ಶೂಟ್ ಮಾಡೋದಕ್ಕಾಗಲ್ಲ, ಆ ಥರ ಸ್ವಲ್ಪ ಇಂಟೆನ್ಸ್ ಇತ್ತು ಸಿಚುವೇಶನ್ನು. ಆಮೇಲೆ ಟೈಮ್ ಲಿಮಿಟ್ ಕೂಡ ಇತ್ತು. ಪೃಥ್ವಿಯವ್ರದ್ದು ಒಂದು ಮೋನೋಲಾಗ್ ಇತ್ತು, ಒಂದು 2.5 ನಿಮಿಷದ ಮೋನೋಲಾಗು. ಆ್ಯಕ್ಷನ್ ಅಂತ ಹೇಳಿದ್ವಿ, ನಾನ್ ಸ್ಟಾಪ್ ಒಂದು ಟೇಕ್ ಕೊಟ್ಟರು. ಕಟ್ ಅಂತ ಹೇಳಾದ್ಮೇಲೆ ಪಿನ್ ಡ್ರಾಪ್ ಸೈಲೆನ್ಸ್. ಇಡೀ ಫ್ಲೋರ್ ಏನಿತ್ತಲ್ಲ ಎಲ್ಲರೂ ಕ್ಲಾಪ್ಸ್. ಮಾನಿಟರ್ ಹಿಂದ್ಗಡೆ ಇವರು ರಿಷಿಕ್ ಅವರು ಮತ್ತು ನಮ್ಮ ಮೇಕಪ್ ಅವರು ಕೂತಿದ್ರು. ಅವ್ರ ಕಣ್ಣಲ್ಲಿ ನೀರು ಬಂದಿತ್ತು. ಅಷ್ಟು ಡೆಪ್ತಲ್ಲಿ ಪರ್ಫಾರ್ಮ್ ಮಾಡಿದ್ರು. ಅದಾದ್ಮೇಲೆ ಎಡಿಟಿಂಗಲ್ಲಿ ನಾನು ಒಂದು 20 ಸತಿ ಕೂತ್ಕೊಂಡಿದ್ದೆ. ಹೌದು ಟಾಪ್ ಒಂದು 20 ಸತಿ ಎಡಿಟಲ್ಲಿ ಕೂತ್ಕೊಂಡಾದ್ಮೇಲೆ ಇವಾಗ ನಾರ್ಮಲೈಸ್ ಆಗೋಗಿದೆ ಇಮೋಷನ್ ಅಂತ ಅನ್ಕೊಂಡು ನಾನು ಕೂತ್ಕೊಂಡು ನೋಡ್ತಿದ್ದೆ. ನಕುಲ್ ಸ್ಟುಡಿಯೋಲ್ಲಿ ಕೂತಿದ್ವಿ. ಓಕೆ, ಸೀನ್ಗೆ ಇದು ಮಾಡೋಣ ಅಂತ ಕೂತ್ಕೊಂಡು ಪಿಯಾನೋನಲ್ಲಿ, ಬರೀ ಒಂದು ಪಿಯಾನೋನಲ್ಲಿ ಒಂದು ಟ್ಯೂನ್ ಪ್ಲೇ ಮಾಡಿದ್ರು. ಆ ವಿಜುವಲ್ ನೋಡಿಕೊಂಡು ನಕುಲ್ ಕಣ್ಣು ಮುಚ್ಕೊಂಡು ಹಿಂಗೆ ಪಿಯಾನೋ ಪ್ಲೇ ಮಾಡ್ತಿದ್ದಾರೆ. ಆ ಸೀನ್ 2.5 ನಿಮಿಷ ಪ್ಲೇ ಆಯಿತು. ಹಿಂಗೆ ಮುಟ್ಕೊಂಡು ನೋಡಿದ್ರೆ ಎಲ್ಲ ಒದ್ದೆ ಆಗಿದೆ ನನಗೆ. ಅಷ್ಟು ಎಲಿವೇಟ್ ಮಾಡಿದ್ದಾರೆ. ಹೌದು, ಅಂದರೆ ನನ್ನ ಮೊದಲನೇ ಡೈರೆಕ್ಷನ್ ಕನ್ನಡದಲ್ಲಿ.
ಆ್ಯಡ್ ಫಿಲ್ಮ್ಸ್ ಡೈರೆಕ್ಟ್ ಮಾಡಿದ್ದೀನಿ, ಅಸಿಸ್ಟ್ ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಸೊ ಎಲ್ಲರ ಥರ ನಾನು ಇಂಜಿನಿಯರೇ. ಸೊ ನಾನು ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಓದಿದ್ದೆ NIT ಸುರತ್ಕಲಲ್ಲಿ. ಅದಾದಮೇಲೆ ನಾನು ಜಿಂದಾಲ್ ಸ್ಟೀಲಲ್ಲಿದೆ. ಜಿಂದಾಲ್ ಸ್ಟೀಲಲ್ಲಿ ಟ್ರೈನಿ ಇಂಜಿನಿಯರ್ ಆಗಿ ಇದು ಚೆನ್ನಾಗಿದೆ, ಖುಷಿಯಾಗಿದೆ. ಆದರೆ ಇದು ನನಗಲ್ಲ ಅಂತಂದು ನಾನು ಮೀಡಿಯಾಗೆ ಮೂವ್ ಆದೆ. ಬೈಜೂಸಲ್ಲಿ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಮೋಷನ್ ಗ್ರಾಫಿಕ್ಸ್ ಮತ್ತು ಎಡಿಟಿಂಗ್ ಮಾಡ್ತಿದ್ದೆ. ಅದಾದ ನಂತರ ನಾನು ಫಿಲ್ಮ್ ಸ್ಕೂಲ್ಗೆ ಹೋಗಿ ಬಂದು ಜೂನಿ ಅನ್ನೋ ಸಿನಿಮಾ ಇವಾಗ February 9th ನಿಮ್ಮೆಲ್ಲರ ಮುಂದೆ ತೆರೆ ಮೇಲೆ ಬರ್ತಿದೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಬಂದಿದ್ದಾರೆ, ಮೋಹನ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಚಿತ್ರದ ನಿರ್ಮಾಪಕರು ಮೋಹನ್ ಸರ್ ಅವರು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ವೈಭವ್ ಅವರು ಎಷ್ಟು ಕ್ಲಾರಿಟಿಯಲ್ಲಿ ಮಾತಾಡಿದರೆ ನೀವೇ ನೋಡಿದ್ದೀರಾ, ಅಷ್ಟೇ ಕ್ಲಾರಿಟಿಯಾಗಿ ಸಿನಿಮಾ ಮಾಡಿದ್ದಾರೆ. ನನಗಿಂತ ವಯಸ್ಸಲ್ಲಿ ಚಿಕ್ಕವರು, ಬಟ್ ಅನುಭವದಲ್ಲಿ, ನಾಲೆಜಲ್ಲಿ ತುಂಬ ದೊಡ್ಡವರು ವೈಭವ್ ಅವರು. ತುಂಬ ಕನ್ವಿಕ್ಷನ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಕ್ರಿಕೆಟ್ ಟೀಮ್ ಅಂತ ಅನ್ಕೊಂಡ್ರೆ ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದು ವೈಭವ್, ಅವರಷ್ಟೇ ಸ್ಕೋರ್ ಮಾಡೋದು ರಿಷಿಕಾ ಅವರು. ಇಬ್ರು ಕೂಡ 2-2.5 ತಿಂಗಳು ಬಹಳಷ್ಟು ರಿಹರ್ಸಲ್, ಪ್ರಾಕ್ಟೀಸ್ ಎಲ್ಲ ಮಾಡಿ, ಯಾಕಂದ್ರೆ ಅಂತ ಒಂದು ಪಾತ್ರಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ತುಂಬಾ ಡೆಡಿಕೇಟೆಡ್ ಆಗಿ ಈ ಒಂದು ಸಿನಿಮಾ ಮಾಡಿದ್ದಾರೆ. ನಾನು ಬರೀ ವಿಟ್ನೆಸ್ ಅಷ್ಟೇ, ಬೇರೇನಿಲ್ಲ. ಅವ್ರು ಏನೋ ಹೇಳಿದ್ರು, ಬಟ್ ನನ್ನ ಪರಿಶ್ರಮ ಪ್ರಾಯಶಃ ಒಂದು 50% ಆದರೆ ಇವರೆಲ್ಲರೂ 100% ಇದೆ. ಧನುಷ್ ಅಂತ ಹೊಸ ಆಕ್ಟ್ರು, ಅವರು ಥಿಯೇಟರಿಂದ, ರಿಷಿಕಾ ಹುಡುಗರು ಕೂಡ ಥಿಯೇಟರಿಂದ. ನಾನು ಥಿಯೇಟರ್ ಗಿಟ್ ಏನು ಮಾಡಲಿಲ್ಲ, ಇವ್ರನ್ನ ನೋಡ್ಕೊಂಡು ಕಲಿದಿರೋದಷ್ಟೇ. ಬಟ್ ತುಂಬಾ ಆನೆಸ್ಟ್ ಪ್ರಯತ್ನ. ಆ್ಯಂಡ್ ನಕುಲ್ ಸರ್ ಬಗ್ಗೆ ಹೇಳಬೇಕು, ನಾವು ಏನು ಸಿನಿಮಾ ಮಾಡಿದೀವಿ ಅದನ್ನ ಯಾವುದೋ ಲೆವೆಲ್ಗೆ ಎಲಿವೇಟ್ ಮಾಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಪ್ರತಿಭೆ ಅಂತ ಹೇಳ್ಬೋದು. ಅದರಲ್ಲಿ 2 ಮಾತಿಲ್ಲ. ಅವರ ಮ್ಯೂಸಿಕ್, ಅವರ ಸೌಂಡ್ ನಿಜವಾಗ್ಲೂ ಅಂದ್ರೆ ಇನ್ನಷ್ಟು ಹಾಡುಗಳು ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಅವರ ಕೆಪಾಸಿಟಿ, ಅವರ ಪೊಟೆನ್ಷಿಯಲ್ ಏನಿದೆ ಅಂತ. ಸಿನಿಮಾ ಒಂದು ಆನೆಸ್ಟ್ ಪ್ರಯತ್ನ. ಅದ್ರ ಜೊತೆ ಬರೀ ಒಂದು ಕಂಡೀಷನ್ ಬಗ್ಗೆ ಈ ಸಿನಿಮಾ ಮಾತಾಡ್ತಿಲ್ಲ, ಒಂದು ಪ್ರಾಪರ್ ಲವ್ ಸ್ಟೋರಿ ಇದೆ ಅದರಲ್ಲಿ. ಅದನ್ನ ಎಂಟರ್ಟೈನಿಂಗ್ ವೇ ಅಲ್ಲಿ ತುಂಬಾ ಕನ್ವಿಕ್ಷನ್ ಅಲ್ಲಿ ನಮ್ಮ ನಿರ್ದೇಶಕರು ಮಾಡಿದ್ದಾರೆ. February 9th ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು, ಬಿಕಾಸ್ ದಿಸ್ ಫಿಲ್ಮ್ ಆಕ್ಚುಲಿ ನೀಡ್ಸ್ ಸಪೋರ್ಟ್ ಫ್ರಮ್ ಎವ್ರಿ ಒನ್. ಅದನ್ನ ನಾನು ನಿಮ್ಮೆಲ್ಲರೆಲ್ಲ ಕೇಳ್ಕೊತೀನಿ. ಥ್ಯಾಂಕ್ ಯು. Namaskara everyone. Firstly, so now ಈ ಫಿಲ್ಮ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು 2022 ಅಲ್ಲಿ, ಆ್ಯಂಡ್ ಇದು ಆ ಟೈಮಲ್ಲಿ ನನ್ನ ಸೆಕೆಂಡ್ ಪ್ರಾಜೆಕ್ಟ್. ಆ್ಯಂಡ್ ಐ ರಿಮೆಂಬರ್ ಆ ಟೈಮಲ್ಲಿ ಐ ವಾಸ್ ಟೆಲಿಂಗ್ ಮೈ ಸಿಸ್ಟರ್, ನನಗೆ ಐ ಮೀನ್ ಆಸ್ ಅ ಫೀಮೇಲ್ ಆಕ್ಟ್ರೆಸ್ ಈ ಥರ ಒಂದು ಕ್ಯಾರೆಕ್ಟರ್ ಸಿಗೋದು ತುಂಬ ಕಷ್ಟ. ಅಂದರೆ ಇಟ್ಸ್ ನಾಟ್ ಲೈಕ್ ಜನರಲಿ ತುಂಬ ಸ್ಟೀರಿಯೋಟೈಪ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ವೆಬ್ ಈ ಥರ ಒಂದು ಕ್ಯಾರೆಕ್ಟರ್ ಬರ್ದಿದ್ದಾರೆ ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ. ಆನೆಸ್ಟ್ಲಿ ಎಂಡಲ್ಲಿ ನೀವು ಫಿಲ್ಮ್ ನೋಡ್ತೀರಾ, ಐ ಮೀನ್ ಐ ಡೋಂಟ್ ನೋ ವಾಟ್ ದ ಟೇಕ್ ಅವೇ ಇಸ್ ಗೋಯಿಂಗ್ ಟು ಬಿ, ಹೌ ಪೀಪಲ್ ಆರ್ ಗೋಯಿಂಗ್ ಟು ಲೈಕ್ ಮೈ ಪರ್ಫಾರ್ಮೆನ್ಸ್. ಆದರೆ ನಾವು ತುಂಬ ರಿಹರ್ಸಲ್ಸ್ ಮಾಡಿದ್ದೀವಿ ಆ್ಯಂಡ್ ಅದು ನನ್ನ ಅಷ್ಟೇ ಅಲ್ಲ ಎಫರ್ಟು. ವೆಬವ್ ಆ್ಯಂಡ್ ದಿ AD ವಿಶಾಲ್ ಅವರೆಲ್ಲ ಈಗ. ಆ್ಯಂಡ್ ನಾವು 3 ಜನ ಒಟ್ಟಿಗೆ 2-3 months ಕ್ಯಾರೆಕ್ಟರ್ನ ಡಿಸ್ಕವರ್ ಮಾಡಬೇಕು, ಕ್ಯಾರೆಕ್ಟರ್ನ ಹೆಂಗೆ ಪ್ಲೇ ಮಾಡಬೇಕು, ಹೆಂಗೆ ಸೀನ್ಸ್ ಮಾಡಬೇಕು. ಅಂದರೆ ನನ್ನ ಒಬ್ಳೇದು ಎಫರ್ಟ್ ಅಲ್ಲ, ತುಂಬ ಅಂದರೆ ಅವ್ರದ್ದು ಎಲ್ಲರದ್ದು ಜಾಯಿಂಟ್ ಎಫರ್ಟ್ ಇದೆ. ಆ್ಯಂಡ್ ನನ್ನ ಈ ಫಿಲ್ಮಿಂದ ನಮಗೆ ಒಂದು ಮೆಂಟಲ್ ಕಂಡೀಷನ್ ಬಗ್ಗೆ ಏನಂತ ಒಂದು ಮೆಸೇಜ್ ಇದೆ. ಆ್ಯಂಡ್ ಸ್ಪ್ಲಿಟ್ ಪರ್ಸನಾಲಿಟಿ ಬಗ್ಗೆ ಆಗಲಿ, ಲೈಕ್ ಬಿಫೋರ್ ಡೂಯಿಂಗ್ ದಿಸ್ ಫಿಲ್ಮ್ ನಂದು ಐ ಹ್ಯಾಡ್ ಅ ವೆರಿ ಡಿಫ್ರೆಂಟ್ ಪರ್ಸೆಪ್ಷನ್ ಅಬೌಟ್ ಸ್ಪ್ಲಿಟ್ ಪರ್ಸನಾಲಿಟಿ. ಅವ್ರು ಹೇಳೋ ಥರ ನಮ್ಮ ಥ್ರಿಲ್ಲರ್ ಅಂತಾನೆ ನಾವು ಅನ್ಕೊಂತೀವಿ. ವಿ ಥಿಂಕ್ ದಟ್ ವಿ ಆರ್ ನಾಟ್ ಸೇಫ್ ಅರೌಂಡ್ ದೆಮ್. ಬಟ್ ಫಿಲ್ಮ್ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ, ನಮ್ಮ ರಿಹರ್ಸಲ್ಸ್ ಮಾಡಬೇಕಾದ್ರೆ, ದಟ್ಸ್ ವೆನ್ ಐ ರಿಯಲಿ ಗಾಟ್ ಟು ನೋ ವಾಟ್ ದ ಕಂಡೀಷನ್ ಇಸ್ ಅಬೌಟ್. ಆ್ಯಂಡ್ ನನ್ನ ಜೂನಿನ ಮೀಟ್ ಮಾಡಬೇಕಾದ್ರೆ ಎಕ್ಸಾಕ್ಟ್ಲಿ ಅವಳು ನಮ್ಮ ಥರ ನಾರ್ಮಲೇ ಇದ್ದಾಳೆ. ಅವಳಿಗೆ ಪ್ರಾಬ್ಲಮ್ಸ್ ಇದೆ, ಈ ಥರ 24 hours a day she will not get it for herself. ಡಿವೈಡ್ ಆಗಿದೆ ಪರ್ಸನಾಲಿಟೀಸ್ ಮಧ್ಯ. ಆ್ಯಂಡ್ she has the struggles, but at the end of the day she is a very normal person. ಸೊ ಅವ್ಳು ಮೀಟ್ ಮಾಡಬೇಕಾದ್ರೆ ನಮಗೆ ಎಷ್ಟೆಲ್ಲ ನಂಗೆ ಗೊತ್ತಾಯಿತು ಈ ಥರ ಕಂಡೀಷನ್ ಹಿಂಗೆ ಆ್ಯಕ್ಚುಲಿ ರಿಯಾಲಿಟಿಯಲ್ಲಿ ಹಿಂಗಿದೆ, ನಾಟ್ ದ ವೇ ವಿ ಸಿ ಇಟ್ ಇನ್ ಫಿಲ್ಮ್ಸ್.
So yeah, this was a great opportunity for me, and Prithvi agli, the directors agli, very actors agli, everybody has like supported a lot and has really been there for me. Thank you. Dubbing artist alidare. ಶೂಟಿಂಗ್ ಮುಗಿದ್ಮೇಲೆ ನಿಮ್ಮ ಕಂಡೀಷನ್ ಆಗಿದೆ. ಅವ್ರಿಗೆ ಹೆಂಗಿತ್ತು ಗೊತ್ತಿಲ್ಲ, ನಾವೆಲ್ಲರೂ ನಿಮಗೆ ಬಿಡಿ ಮತ್ತೆ ಸ್ಕ್ರಿಪ್ಟ್ ಇಂಟಾಗುತ್ತೆ. ಒಂದು ಮಾತಾಡೋದೇ ಒಂದು ಎಲ್ಲ ಔಟಿಂಗ್ ಹೋಗ್ಬಿಟ್ಟು ರೆಸ್ಟ್ ತಗೊಂಡು ಬಂದ್ರೆ ನನಗೆ ಆಕ್ಚುಲಿ ಲಾಸ್ಟ್ ಸೀನ್ ನಂದು ಅದು ಹೆಲಿಪ್ಯಾಡ್ ಎಲ್ಲ ಮಾಡಿದ್ವಿ ಅಂತ ಹೇಳಿದ್ರಲ್ಲ ಔಟ್ ಸೀನ್. ಸೊ ಔಟ್ ಸೀನ್ ಮಾಡೋ ಮುಂಚೆ ನನ್ನ ಲಾಸ್ಟ್ ಸೀನ್ ಇತ್ತು ಆ ಫಿಲ್ಮ್ ಅದು. ಆ್ಯಂಡ್ ಐ ರಿಮೆಂಬರ್ ಲೈಕ್ ಐ ಫೆಲ್ ಸೋ ರಿಲೀವ್ಡ್. ಅಂದರೆ ಇಟ್ ವಾಸ್ ವೆರಿ ನೈಸ್. ಇಡೀ film rehearsals agli, everything was nice. I got to learn a lot, but it was a huge burden in a way. And there's this constant thought in my mind, and justify ಮಾಡ್ತಿದ್ದೀನ ನಾನು ಅವ್ರಿಗೆ ಏನು ಬೇಕು ಅದು ಕೊಡ್ತಾ ಇದ್ದೇನ and all of that. So the day it ended, I think I was like very relieved, but also very sad. ನಾನು ತುಂಬ ಎಮೋಷನಲ್ ಆಗಿದ್ದೆ. ಹಾಂ, ಅದೇ ಒಂದೇ ದಿನ ನನ್ನ ಮನೆ ಹತ್ರ. ಇಲ್ಲಾದ್ರೆ very far, all the locations were really far. ಎಸ್ ಮೋಹನ್ ಸರ್, ಸೊ ಇಂಥದ್ದೊಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್, ಅವರ ಕನಸಿನ ಬಗ್ಗೆ ನಂಬಿಕೆ ಇಟ್ಟು ನೀವು ಪ್ರೊಡ್ಯೂಸ್ ಮಾಡ್ತಿದ್ದೀರಾ. ಸೊ ಹೇಳಿ ಸರ್. ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲರೂ ಒಳ್ಳೆ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರೊಳಗೆ ನಮ್ಮ ಡೈರೆಕ್ಟರ್ ಸರ್ ಒಂದು ಅವರು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಸ್ಟೋರಿ ರೈಟಿಂಗ್ ಇರ್ಬೋದು, ಅಥವಾ ಎಲ್ಲರ ಜೊತೆ ಕೋಆರ್ಡಿನೇಷನ್ ಇರ್ಬೋದು, ಭಾಳ ಪೇಷನ್ಸ್ ಆಗಿ ದೋ ಈಸ್ ಅನ್ ಯಂಗ್ಸ್ಟರ್, ಎಲ್ಲರ ಜೊತೆನೂ ಭಾಳ ತಾಳ್ಮೆಯಿಂದ ವರ್ತಿಸಿ ಎಲ್ಲ ಇದನ್ನು ಒಳ್ಳೆ ಮ್ಯಾಕ್ಸಿಮಮ್ ವರ್ಕನ್ನು ಎಲ್ಲದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೂ ಏನೂ ತೊಂದರೆ ಆಗಲಿಲ್ಲ ನಮಗೆ. ಆಮೇಲೆ ಎಲ್ಲ ಕಡೆಯೂ ಸೇಫ್ಟಿ ಫ್ಯಾಕ್ಟರ್ಸ್ ಎಲ್ಲ ಇಟ್ಕೊಂಡು ಮಾಡಿದ್ರು. ಕೆಲವು ಕಡೆ ಅಲ್ಪ ಸ್ವಲ್ಪ ಇರ್ತದೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಒಟ್ಟಾರೆ ಎಲ್ಲ ಟೀಮ್, ಇವಾಗ ಆ್ಯಕ್ಟರ್ಸ್ ಇರ್ಬೋದು, ಡೈರೆಕ್ಷನ್ ಟೀಮ್ ಇರ್ಬೋದು, ಪ್ರೊಡಕ್ಷನ್ ಟೀಮ್ ಇರ್ಬೋದು, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲರೂ ಒಳ್ಳೆ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರೂ ಕೋಆಪ್ರೇಟರ್ನಲ್ಲಿ ಕೆಲಸ ಮಾಡಿದ್ದಾರೆ. ಕಥೆನೂ ತುಂಬ ಭಾಳ ಚೆನ್ನಾಗಿ ಬಂದಿದೆ. ಎಲ್ಲರೂ ಪ್ರೇಕ್ಷಕರು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಎಲ್ರಿಗೂ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ, ಒಂದು ಕಡೆ ಕಮರ್ಷಿಯಲ್ ಆಸ್ಪೆಕ್ಟ್, ಇನ್ನೊಂದು ಕಡೆ ಅಲ್ಲಿ ವಿನಯಾ ಪ್ರಸಾದ್ ಮ್ಯಾಮ್ ಹೇಳ್ತಾರಲ್ವ, ಮೆಂಟಲಿ ಸ್ಟೇಬಲ್ ಇಲ್ಲದೆ ಇರುವಂಥವ್ರನ್ನ ಹೇಗೆ ಮನೆ ಸೊಸೆ ಅಂತ ಒಪ್ಕೊಳ್ಳಿ ಅಂತ. ಅಂದರೆ ಮೆಂಟಲ್ ಹೆಲ್ತ್ ಬಗ್ಗೆ ನಮ್ಗೆಲ್ರಿಗೂ ಇರಬೇಕಾದಂಥ ಅವೇರ್ನೆಸ್ ಬಗ್ಗೆ ಅಂತ ಸೆನ್ಸಿಟಿವ್ ಮತ್ತು ಎಲ್ರಿಗೂ ಅರಿವು ಇರಬೇಕಾದಂಥ ಟಾಪಿಕ್ ಬಗ್ಗೆ ನೀವು ಕಂಟೆಂಟನ್ನು ಆಯ್ದುಕೊಂಡಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದ. ಕೊನೆಯದಾಗಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಂದು ಸಿನಿಮಾ ಆಗ್ಬೇಕಂತಂದರೆ ಒಬ್ಬರಿಂದ ಆಗಲ್ಲ. ಸೊ ಇಲ್ಲಿ ಕೂತಿರೋ ಎಲ್ಲರೂ, ಆಮೇಲೆ ಕೆಲವು ನಾವು ಇಡೀ ಡೈರೆಕ್ಷನ್ ಟೀಮು, ಕೋ ಡೈರೆಕ್ಟರ್ ನಾಗಭೂಷಣ್ ಆಗಲಿ, ಬ್ರೂಸ್ಲಿ ಆಗಲಿ, ರಾಜೇಶ್ ಆಗಲಿ, ನಮ್ಮ ವಾಯ್ಸ್ ಆರ್ಟಿಸ್ಟ್ ದರ್ಶನ, ಅವ್ರಿಗಂತೂ ಕೊಟ್ಟಿರೋ ಟಾರ್ಚರ್ ಬೇರೆ ಯಾರಿಗೂ ಕೊಟ್ಟಿಲ್ಲ. ಎಲ್ಲರದೂ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಆಮೇಲೆ ತುಂಬ ಮುಖ್ಯವಾಗಿ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ, ನೀನು ಏನೇ ಆಗಿ ನೀನು ಬೀಳು, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಜೊತೆಗೆ ನಿಂತಿದ್ದಾರಲ್ಲ, ಆ ಸಪೋರ್ಟು. ಆಮೇಲೆ ಈ ಸಿನಿಮಾ ತುಂಬ ಸೂಪರ್ ಆಗಿದೆ, ನೀವು ಬಂದು ನೋಡಲೇಬೇಕು. ಆ ಥರ ಏನಾದರೂ ನಾನು ಹೇಳಿದ್ರೆ ತಪ್ಪಾಗುತ್ತೆ, ಏನಕ್ಕಂದರೆ ಹೆತ್ತವ್ರಿಗೆ ಹೆಗ್ನ ಮುದ್ದು ಅಂತಾರಲ್ಲ. ಸೊ ನಮ್ಗೆ ಅಫ್ಕೋರ್ಸ್ ಇಲ್ಲಿ ಕೂತಿರೋ ಎಲ್ಲರಿಗೂ ಮತ್ತು ನಮ್ಮ ಟೀಮ್ ಅವ್ರು ಎಲ್ಲರಿಗೂ ಸಿನಿಮಾ ಚೆನ್ನಾಗಿದೆ ನಮಗೆ ಅಂತ ಅನಿಸುತ್ತೆ. ಆದರೆ ಏನಂದರೆ ಈ ಸಿನಿಮಾದು ಒಂದೊಂದು ಫ್ರೇಮು, ಒಂದೊಂದು ಸೌಂಡಲ್ಲೂ ನಮ್ಮೆಲ್ಲರ ಉಸಿರಿದೆ, ನಮ್ಮೆಲ್ಲರ ಆನೆಸ್ಟ್ ಸಿನ್ಸಿಯರ್ ಎಫರ್ಟ್ ಇದೆ. ಪ್ರೊಡ್ಯೂಸರ್ಗಳಾಗಲಿ, ಆ್ಯಕ್ಟರ್ಗಳಾಗಲಿ ಯಾವತ್ತೂ ಕಮರ್ಷಿಯಲ್ ಸಕ್ಸಸ್ ಆಗಬೇಕು ಅಂತ ಹಿಟ್ ಆಗಬೇಕಂತ ಮಾಡಿದ ಸಿನಿಮಾ ಅಂತವಲ್ಲ ಇದು. ಈ ಸಿನಿಮಾ ಇಲ್ಲಿಂದ ಮಾಡಿದ್ದಲ್ಲ, ಈ ಸಿನಿಮಾ ಇಲ್ಲಿಂದ ಮಾಡಿದ್ದು, ಹೃದಯದಿಂದ ಮಾಡಿದ್ದು. ಜನರ ಹೃದಯಗಳು ಮುಟ್ಟಬೇಕಂತಾನೆ ನಾವು ಈ ಸಿನಿಮಾ ಮಾಡಿರೋದು. ನೀವೆಲ್ಲರೂ ಜೊತೆಗೆ ನಿಂತು ಒಂದು ಚಾನ್ಸ್, ಒಂದು ಸತಿ ನಮ್ಮ ಮೂವಿನ ಥಿಯೇಟರ್ಗೆ ಬಂದು ನೋಡಿದ್ರೆ ನೀವು ಡಿಸೈಡ್ ಮಾಡಿ ನೆಕ್ಸ್ಟು ಏನು ನಮ್ಮ ಎಲ್ಲಿ ಜಾಗ ಕೊಡ್ತೀರಾ ಈ ಸಿನಿಮಾಗೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ 9 to 5 ಜಾಬ್ ಬೇಡ, ಪ್ಯಾಷನ್ನ ಫಾಲೋ ಮಾಡ್ತೀನಿ ಅಂತ 24 ಗಂಟೆಗೂ ಕೆಲಸ ಮಾಡುವಂತ ಒಂದು ಧೈರ್ಯವನ್ನು ಮಾಡೋದಕ್ಕೆ ಮೊದಲೇದಾಗಿ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಮ್ಮ ಪೇರೆಂಟ್ಸ್ಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮಾಧ್ಯಮ ಮಿತ್ರರು ಇಂಥದ್ದೊಂದು ಸಿನಿಮಾವನ್ನ ಖಂಡಿತವಾಗೂ ಜನರಿಗೆ ತಲುಪಿಸ್ತಾರೆ ಹಾಗೂ ಗೆಲ್ಲಿಸ್ತಾರೆ ಅನ್ನೋ ಭರವಸೆಯೊಂದಿಗೆ ಇಷ್ಟೊತ್ತು ನಿರೂಪಣೆಯಲ್ಲಿದ್ದು ನಾನು ಪ್ರಣೀತಾ ಗೌಡ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಧನ್ಯವಾದ.